ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಮುಳಗಟ್ಟಿ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆ ಅಂಗವಾಗಿ ದೈನಂದಿನ ಜೀವನದಲ್ಲಿ ಸೌಂದರ್ಯದ ಮಹತ್ವ, ಪ್ರಾಮುಖ್ಯತೆ ಮತ್ತು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು 17/7/2024 ರಂದು ಹುಬ್ಬಳ್ಳಿ ನಗರದ ಡಾಕ್ಟರ್ ಶಿರೋಳ್ ಎಸ್ ಪ್ಲಾಸ್ಟಿಕ್ ಸರ್ಜನ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಸಂಪಿಗೆ ಪ್ಲಾಸ್ಟಿಕ್ ಸರ್ಜರಿ ಕೇಂದ್ರ, ಸಿಗ್ನೇಚರ್ ಮಾಲ್, ಏರ್ಪೋರ್ಟ್ ರೋಡ್, ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಸ್ಪೀಕರ್ ಆಗಿ ಡಾಕ್ಟರ್ ಶ್ರುತಿ ಹೆಗಡೆ, ಮಿಸಸ್ ಯೂನಿವರ್ಸ್ ಪೆಟಿಟ್ 2024 ಆಗಮಿಸಿದ್ದರು. ಇವರನ್ನು ಕೇಕ್ ಕತ್ತರಿಸುವುದರ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾಧ್ಯಮದ ಮುಂದೆ ಮಾತನಾಡಿದ ಅವರು ಸೌಂದರ್ಯವರ್ಧಕ ಪ್ಲಾಸ್ಟಿಕ್ ಸರ್ಜರಿ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಶಿರೋಳ್ ಎಸ್ ಪ್ಲಾಸ್ಟಿಕ್ ಸರ್ಜನ್ ಇವರು ಪ್ಲಾಸ್ಟಿಕ್ ಸರ್ಜರಿ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ವೈದ್ಯರು, ಕೇಂದ್ರದ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. Miss Universe Patai 2024, first Indian to get this particular title. Miss Patai ಅಂತಂದ್ರೆ ಏನಂದ್ರೆ ಶೇಮ್ ಇದೆ. ಸೊ ಈಗ ನಾವೇ ಕರೆದಿವಿ ಅನ್ನೋದು ಒಂದು ಕ್ವಶನ್. ಪ್ಲಾಸ್ಟಿಕ್ ಸರ್ಜರಿ, ಶಿ ಇಸ್ ಅ ಡರ್ಮಟಾಲಜಿಸ್ಟ್ ಒಂದು. ಸೆಕೆಂಡ್ ಥಿಂಗ್ ಏನಂತಂದ್ರೆ ಶಿ ಇಸ್ ಅ ಬ್ಯೂಟಿಫಿಕೇಶನ್ ಪಿಲ್ಲರ್. ಪ್ಲಾಸ್ಟಿಕ್ ಸರ್ಜರಿ ಅಂಡ್ ಬ್ಯೂಟಿ ಆರ್ ಆಲ್ವೇಸ್ ಲಿಂಕ್ಡ್. ಸೊ ನಾರ್ಮಲಿ ಜನರಲ್ ಪಬ್ಲಿಕ್ ಥಿಂಕ್ ಮಾಡೋದು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬ್ಯೂಟಿ ಅಂತ. ಸಂಬಡಿ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ. ಸೊ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ದೇರ್ ಇಸ್ ಅ ಬಿಗ್ ಬ್ರಾಂಚ್. ಅದರಲ್ಲಿ ಒಂದು ಸಬ್ ಡಿವಿಷನ್ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ದೇ ಆರ್ ನಾಟ್ ಸಿನಾನಿಮಸ್, ದೇ ಆರ್ ಡಿಫರೆಂಟ್ ಆಲ್ ಟುಗೆದರ್. ಕಾಸ್ಮೆಟಿಕ್ ಸರ್ಜರಿ ಇಸ್ ಒನ್ ಆಫ್ ದ ಬ್ರಾಂಚಸ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಸೊ ಈ ಕಾಸ್ಮೆಟಿಕ್ ಸರ್ಜರಿನಲ್ಲಿ ಟು ಮೇಕ್ ಸಂಬಡಿ ಲುಕ್ ಗುಡ್. ಸೊ ಟು ಲುಕ್ ಗುಡ್ ಅಂತಂದ್ರೆ ವಾಟ್ ಈಸ್ ಗುಡ್ ಲುಕಿಂಗ್, ವಾಟ್ ಈಸ್ ಬ್ಯೂಟಿ? ಸೊ ಎವ್ರಿಬಡಿ ಅಗ್ರೀಸ್ ದಟ್ ಶಿ ಇಸ್ ಬ್ಯೂಟಿಫುಲ್. ಬಟ್ ಇಫ್ ಯು ಆಸ್ಕ್ define beauty, how do you define beauty? Saundarya andre enu? It's very difficult. What is love antandre everybody will have their own definition. So similarly beauty will have so many definitions. So the branch dealing with the branch of plastic surgery which makes somebody look good is known as cosmetic surgery. Some general plastic surgery he will brief. General plastic nalli trauma agittu, accident agittu, burns agittu, cancer agittu ಅದೆಲ್ಲ ಟ್ರೀಟ್ ಮಾಡ್ತೀವಿ. ಜನರಲ್ ಪಬ್ಲಿಕ್ ಈಗ ದರ್ ಇಸ್ ಆಲ್ವೇಸ್ ಕನ್ಫ್ಯೂಷನ್. ಪ್ಲಾಸ್ಟಿಕ್ ಅಂತ ಪ್ಲಾಸ್ಟಿಕ್ ಹಾಕ್ತೀವಿ ನಾವು. ಇಟ್ ಇಸ್ ನಾಟ್. ಸೊ ಒಂದು ವರ್ಡ್ ಏನೋ ಪ್ಲಾಸ್ಟಿಕ್ ಪೋಸ್ ಅಂತ ಗ್ರೀಕ್ನಲ್ಲಿತ್ತು, ಸೊ ಅದರಿಂದ ಹೆಸರು ಬಂತು. ಮೋಸ್ಟ್ ಆಫ್ ದ ಟೈಮ್ಸ್ ಒನ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ವಿ ಸೇ ಇಟ್ ಇಸ್ ಗ್ರೀಕ್ ಅಂಡ್ ಲ್ಯಾಟಿನ್. ಸೊ ಆ ವರ್ಡ್ ಗ್ರೀಕ್ ಅಂಡ್ ಲ್ಯಾಟಿನ್ ಇಂದ ಬಂದಿದ್ದಕ್ಕೆ ಸೊ ದರ್ ಇಸ್ ಸ್ಟಿಲ್ ಅ ಕನ್ಫ್ಯೂಷನ್. ಪ್ಲಾಸ್ಟಿಕ್ ಅನ್ನೋದು ವಿ ಸ್ಟಿಲ್ ಹ್ಯಾವ್ ದಟ್ ಪ್ರಾಬ್ಲಮ್ ಅಮಾಂಗ್ ದ ಸೊಸೈಟಿ. ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ನ್ಯೂರಾಲಜಿ ಅಂದ್ರೇನು, ನ್ಯೂರೋಸರ್ಜರಿ ಅಂದ್ರೇನು, ಯೂರಾಲಜಿ ಅಂದ್ರೇನು, ಗೈನೆಕ್. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ದರ್ ಇಸ್ ಆಲ್ವೇಸ್ ಎ ಕನ್ಫ್ಯೂಷನ್. ಅದರಲ್ಲಿ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಇನ್ನೂ ಕನ್ಫ್ಯೂಷನ್. ಸೊ ಕಾಸ್ಮೆಟಿಕ್ ಸರ್ಜರಿ ಇಸ್ ನಾಟ್ ಡನ್ ಫಾರ್ ಪೇಷಂಟ್ಸ್. ಕಾಸ್ಮೆಟಿಕ್ ಸರ್ಜರಿ ಇಸ್ ಡನ್ ಫಾರ್ somebody who is already normal. ನಾರ್ಮಲ್ ಆಗಿರೋರನ್ನ ಮೇಕಿಂಗ್ ದೆಮ್ ಮೋರ್ ಬ್ಯೂಟಿಫುಲ್, ಮೋರ್ ಯುತ್ಫುಲ್. ಅದರ್ವೈಸ್ ದೇ ಆರ್ ನಾರ್ಮಲ್. ಅದು ಏನು ಆಕ್ಸಿಡೆಂಟ್ ಇಲ್ಲ, ಏನು ಇಲ್ಲ. ಅವ್ರಿಗೆ ಸೌಂದರ್ಯವನ್ನ ಹೆಚ್ಚು ಮಾಡೋದು, ಅದಕ್ಕೆ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಇಫ್ ದೇ ಹ್ಯಾವ್ ಡಿಸೀಸ್, ಏನೋ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ದಟ್ ಕಮ್ಸ್ ಅಂಡರ್ ಪ್ಲಾಸ್ಟಿಕ್ ಸರ್ಜರಿ. ಸೊ ಒನ್ ಪಾರ್ಟ್. ಹೂ ಇಸ್ ಅ ಕಾಸ್ಮೆಟಿಕ್ ಸರ್ಜನ್? ಕಾಸ್ಮೆಟಿಕ್ ಸರ್ಜನ್ ಅಂದ್ರೆ ಏನು? ಹೂ ಇಸ್ ಅ ರೈಟ್ ಕ್ವಾಲಿಫೈಡ್ ಕಾಸ್ಮೆಟಿಕ್ ಸರ್ಜನ್ ಅಂದ್ರೆ ಏನು? ಮಾರ್ಕೆಟಲ್ಲಿ ದರ್ ಇಸ್ ಲೈಕ್ ಲಾಟ್ ಆಫ್ ಪೀಪಲ್ ಕ್ಲೇಮಿಂಗ್ ದೆಮ್ಸೆಲ್ವ್ಸ್ ಆಸ್ ಕಾಸ್ಮೆಟಿಕ್ ಸರ್ಜನ್. ಕಾಸ್ಮೆಟಿಕ್ ಸರ್ಜನ್ ಅಂತಂದ್ರೆ ಬೇಸಿಕಲಿ ದೇ ಆರ್ ಪ್ಲಾಸ್ಟಿಕ್ ಸರ್ಜನ್ಸ್ ಪ್ರಾಕ್ಟಿಸಿಂಗ್ ಕಾಸ್ಮೆಟಿಕ್ ಸರ್ಜರಿ. ಸೊ ಪ್ಲಾಸ್ಟಿಕ್ ಸರ್ಜನ್ ಅಪ್ಪ ಅಂತಂದ್ರೆ ದೇ ಶುಡ್ ಹ್ಯಾವ್ MCH in plastic surgery or a DNB in plastic surgery. Minimum basic qualification to call themselves as cosmetic surgeon. If they are practicing cosmetic surgery exclusively, or if they are so other idrappa antandre, then we call them as qualified cosmetic surgeon. Illa idre some general surgeon doing it, or some dentist doing it, some maxillofacial surgeon doing it. So it has become a fancy to call themselves as cosmetic surgeon, but they are not qualified cosmetic surgeon. So how to choose your cosmetic surgeon? You want to undergo any procedure in cosmetic surgery. First thing you should see that they have either MCH or DNB in plastic surgery.
ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ಆರ್ ದೇ ಅಫಿಲಿಯೇಟೆಡ್ ಟು IAPS or APSI association ಇದೆಯಾ, or are they doing this cosmetic surgery procedures on a regular basis ಅಂತ ನೋಡ್ಕೋಬೇಕು. ಇಲ್ಲದೆ ಇದ್ರೆ they will undergo some procedure in somebody's hand who is not qualified. We can call it as a quackery if they are not qualified, and they end up in complication or maybe sometimes even death. So ಅವಾಗ ಏನಾಗ್ಬಿಡುತ್ತೆ, the field of cosmetic surgery and plastic surgery will get a bad name. One. Second thing, patient also ends up in problem. So they always should look for who is qualified. Any surgery ಮಾಡಿಸ್ಕೋಬೇಕು, cosmetic surgery. They always should opt for a hospital setup or a daycare center where there is full-fledged support for doing a cosmetic surgery. There are, you must have heard, ಎಲ್ಲೋ ಒಂದು ಬ್ಯೂಟಿ ಪಾರ್ಲರ್ನಾಗ ಲೈಪೋಸಕ್ಷನ್ ಮಾಡಿದ್ರು ಡೆತ್ ಆಗ್ಬಿಟ್ಟು, ಬ್ಯೂಟಿ ಪಾರ್ಲರ್ನಾಗ ಒಂದು ಫೇಸ್ ಲಿಫ್ಟ್ ಮಾಡಿದ್ರು, ಬ್ರೋ ಲಿಫ್ಟ್ ಮಾಡಿದ್ರು. Somebody comes in the name of a cosmetic surgeon, who it is, nobody knows. ಯಾಕಂದ್ರೆ ಒಳಗಡೆ ಕೆಲವು ಸಲ ಅನಸ್ಥಿಷಿಯಾನು ಕೊಟ್ಬಿಟ್ಟಿರ್ತಾರೆ, ಇಲ್ಲ ಫೇಸ್ ಕವರ್ ಮಾಡಿರ್ತಾರೆ, ಆಪರೇಟ್ ಮಾಡ್ತಾರೆ. ವಿ ಕಾಲ್ ದೆಮ್ ಆಸ್ ಘೋಸ್ಟ್ ಸರ್ಜನ್ಸ್, ವೇರ್ ಯು ಡೋಂಟ್ ರಿವೀಲ್ ಯುವರ್ ಐಡೆಂಟಿಟಿ. Somebody has counseled about surgery, that person comes and does something and they end up in a complication. So they will end up saying cosmetic surgery is bad. Next thing that is there is myths. Cancer surgery, gynec surgery, any surgery for that matter, surgery is a surgery. So whatever risk associated with any other surgery, the same risk will be associated with cosmetic surgery. It's not totally free of side effects. Is it fatal? ಅಂದ್ರೆ ರಿಸ್ಕ್ ಏನಿದೆ, ಡೆತ್ ಆಗೋ ಚಾನ್ಸಸ್ ಇರುತ್ತಾ? ಇಟ್ಸ್ ಎಕ್ಸ್ಟ್ರೀಮ್ಲಿ ಲೋ. ಯಾಕಂದ್ರೆ ಪೇಷಂಟ್ಸ್ ಆರ್ ನಾರ್ಮಲ್. ವಿ ಟೋಟ್ಲಿ ಕಾಂಟ್ ಕಾಲ್ ದೆಮ್ ಆಸ್ ಪೇಷಂಟ್. ಪೇಷಂಟ್ ಅಪ್ಪ ಅಂದ್ರೆ ರೋಗಿ ಅಂತ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ರೋಗಿ. ರೋಗ ಇದ್ರೆ ಮಾತ್ರ ರೋಗಿ. ರೋಗ ಇಲ್ಲಪ್ಪ ಅಂದ್ರೆ ವಿ ಕಾಂಟ್ ಟೆಕ್ನಿಕಲಿ ಕಾಲ್ ದೆಮ್ ಆಸ್ ಪೇಷಂಟ್ಸ್. ಸೊ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಕ್ಲೈಂಟ್ಸ್, ಕಸ್ಟಮರ್ಸ್ ಅನ್ಬೋದು. ಸೊ ಅವ್ರಿಗೆ ಯಾವುದೇ ಡಿಸೀಸ್ ಇಲ್ಲಪ್ಪ ಅಂತಂದ್ರೆ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ ಅಥವಾ ರಿಸ್ಕ್ ಆಫ್ ಡೆತ್ ಟೋಟ್ಲಿ ಲೋ. ಎಷ್ಟು ರಿಸ್ಕ್ ಏನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅಸೋಸಿಯೇಟೆಡ್ ಕೋಮಾರ್ಬಿಡಿಟಿ ಅಂತ, ಅವ್ರ ಡಯಾಬಿಟಿಸ್ ಇತ್ತು ಅಥವಾ ಹೈಪರ್ಟೆನ್ಷನ್ ಇತ್ತು, ಹೈಪೋಥೈರಾಯ್ಡಿಸಮ್ ಇತ್ತು, ಹಾರ್ಟ್ ಡಿಸೀಸ್ ಇತ್ತು. ಸೊ ಆಲ್ವೇಸ್ ವೆನ್ ಯು ಅಂಡರ್ಗೋ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ, ಮೋಸ್ಟ್ ಇಂಪಾರ್ಟೆಂಟ್ ಏನ್ ನೋಡಬೇಕು ಅಂದ್ರೆ ಸೇಫ್ಟಿ. ಬಿಕಾಸ್ ದೇ ಆರ್ ಅದರ್ವೈಸ್ ನಾರ್ಮಲ್, ಯಾವುದೋ ರೋಗ ಇಲ್ಲ. ಸೊ ನೀವು ಅಂಡರ್ಗೋಯಿಂಗ್ ಸರ್ಜರಿ ಅಂತಂದ್ರೆ ಫಸ್ಟ್ ಥಿಂಗ್, highest priority what you should see, safety. Safety ನೋಡ್ಬೇಕಪ್ಪ ಅಂತಂದ್ರೆ patient should be a normal. Number 2, the person has to be qualified. Third thing is they have to undergo surgery in a good setup where there is a backup. And anesthetist is also qualified and experienced to do daycare surgeries. If unqualified ಇದ್ರು ಅಥವಾ they don't have proper setup, anesthetic setup ಚೆನ್ನಾಗಿಲ್ಲ, ಅಥವಾ if there is a problem or a complication ಎಲ್ಲ ಆಯ್ತಪ್ಪ ಅಂತಂದ್ರೆ they will end up in a ventilator. There are so many patients who go to ICUs. So to avoid that, so as a clientele for a cosmetic surgery, they should do their homework. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, is the person qualified, am I undergoing in a good setup, who is going to be my anesthetist? They have every right. ಯಾರೋ ಬಂದು ಸಮ್ ಟಮ್ಡಿಕೆ ಹ್ಯಾರಿ ಬಂದು ಏನೋ ಅನಸ್ಥಿಷಿಯಾ ಕೊಟ್ಬಿಡ್ತಾರೆ, ಏನೋ. Because we are paying for it, we are undergoing, we want it to be made safe. We should know who is your surgeon, who is anesthetist, which is your hospital. Number 4 is he qualified or is he having experience in that particular specialty? ಈಗ ನಾವು ಒಂದು ಲೈಪೋಸಕ್ಷನ್ ಮಾಡ್ತಿದ್ರೆ ಅವ್ರು ಮಾಡಿಸ್ಕೊಳ್ಳಿಕ್ಕೆ ಇದೆಯಾ ಇಲ್ಲೋ, ಅಥವಾ ನಾವು ಒಂದೇನೋ ರೈನೋಪ್ಲಾಸ್ಟಿ ಮಾಡಿಸ್ಕೋಬೇಕಂದ್ರೆ ಅದರಲ್ಲಿ ಅವ್ರದ್ದು ಎಕ್ಸ್ಪರ್ಟೈಸ್ ಎಷ್ಟಿದೆ. ಒಂದು ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಎಲ್ಲದರಲ್ಲೂ ಎಕ್ಸ್ಪರ್ಟೈಸ್, ಸ್ಪೆಷಾಲಿಟಿನೂ ಅವ್ರದ್ದು ಎಕ್ಸ್ಪರ್ಟೈಸ್ ಇರಬೇಕಂತಿಲ್ಲ. ಸಂಬಡಿ ಇಸ್ ಗುಡ್ ಇನ್ ಮೈಕ್ರೋ ಸರ್ಜರಿ, ಸಂಬಡಿ ಇಸ್ ಗುಡ್ ಇನ್ ಹ್ಯಾಂಡ್ ಸರ್ಜರಿ, ಸಂಬಡಿ ಗುಡ್ ಇನ್ ಫೇಶಿಯಲ್ ಸರ್ಜರಿ. ಸೊ ಅದಕ್ಕೆ before undergoing the procedure, because there is a time and now we have online searches and reviews and all that, so they have to do their homework to make sure that their procedures are safe. First priority. Next thing ಏನಪ್ಪಾ ಅಂತಂದ್ರೆ ಪ್ರೈವೇಸಿ ಅಂತ ಹೇಳ್ತೀವಿ. ಬಹಳ ಸಲ ಏನಾಗ್ತದೆ ಸರ್ಜರಿ ಮಾಡಿಸ್ಕೊಳ್ಳೋದು, ದೇ ಆರ್ ಕನ್ಸರ್ನ್ ವಿತ್ ಯುವರ್ ಪ್ರೈವೇಟ್ ಪಾರ್ಟ್ಸ್, ಬ್ರೆಸ್ಟ್ ಸರ್ಜರೀಸ್ ಇರ್ಬೋದು, ಅಥವಾ ಜೆನೆಟಲ್ ಸರ್ಜರೀಸ್ ಇರ್ಬೋದು, ಅಥವಾ maybe to look beautiful, but you don't want to reveal it to society that you undergone a cosmetic procedure. So we have to respect the person's privacy. So we can't reveal who has undergone a procedure, and that is very very important to maintain patient's privacy. So ಎರಡು ಬಹಳ ಇಂಪಾರ್ಟೆಂಟ್ ಕಾಸ್ಮೆಟಿಕ್ ಸರ್ಜರಿ. ಸೊ ಮೆನಿ ಟೈಮ್ಸ್ ಐ ಥಿಂಕ್ ನಮ್ಮಲ್ಲಿ ಇವರು ಒಂದು ಕೇಳಿದ್ರು, ಹಾಸ್ಪಿಟಲ್ಸ್ ಅಲ್ಲಿ ಯೂಶಲಿ ಕಾಸ್ಮೆಟಿಕ್ ಸರ್ಜರೀಸ್ ಆಗ್ತದ ಅಂತ. ಯೂಶಲಿ ಕಾರ್ಪೊರೇಟ್ ಸೆಟಪ್ ಎಲ್ಲ ಆಯಿತು, ಗೌರ್ಮೆಂಟ್ ಸೆಟಪ್ ಎಲ್ಲ ಅಥವಾ ಮೆಡಿಕಲ್ ಕಾಲೇಜಸ್ ಅಲ್ಲಿ ಕಾಸ್ಮೆಟಿಕ್ ಸರ್ಜರಿ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಮೇಜರ್ ರೀಸನ್ ಅಪ್ಪ ಅಂದ್ರೆ ಪೇಷಂಟ್ಸ್ ಅಲ್ಲಿ ಬರೋದಿಲ್ಲ. ಬಂದ್ರಪ್ಪ ಅಂತಂದ್ರೆ ದೇ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ಪೀಪಲ್. ಸೊ ಅವ್ರ ಪ್ರೈವೇಸಿ ಗೆಟ್ಸ್ ಇನ್ವೇಡೆಡ್.
surgeons are saying maybe setup is also good to avoid invasion into their privacy. So usually it is not done in such setups. Usually like smaller nursing homes or daycare center where privacy can be absolutely maintained. So they opt for cosmetic surgery. Next thing comes is Hubli. So she is from Hubli. So we are also from Hubli. So there is a common thing between us. So a person coming from Hubli ending up as Miss Universe is an extraordinary thing because usually ನಮ್ಮಲ್ಲಿ ಅಷ್ಟೊಂದು ಬ್ಯೂಟಿಗೆ ಸಿಗ್ನಿಫಿಕೆನ್ಸ್ ಕೊಡೋದಿಲ್ಲ. And usually like academics ಅಲ್ಲಿ ಹೋಗ್ತೀವಿ or maybe into business. ಹುಬ್ಳಿನಲ್ಲಿಪ್ಪ ಅಂದ್ರೆ ಕಾಸ್ಮೆಟಿಕ್ ಸರ್ಜರಿ ಹುಬ್ಳಿನಲ್ಲಿ ಆಗ್ತದ? ಯೂಶಲಿ ಇಟ್ಸ್ ಮೆಟ್ರೋದಲ್ಲಿ ಆಗ್ತದೆ, ಓನ್ಲಿ ಸೆಲೆಬ್ರಿಟೀಸ್ಗೆ ಆಗ್ತದೆ. ಹುಬ್ಳಿ ಈಸ್ ಡೂಯಿಂಗ್ ಆಸ್ ಮೆನಿ ಕಾಸ್ಮೆಟಿಕ್ ಸರ್ಜರೀಸ್ ಆಸ್ ಎನಿ ಮೆಟ್ರೋ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್. ಸೊ ವಾಟ್ ಎವರ್ ಪ್ರೊಸೀಜರ್ಸ್ ಆರ್ ಡನ್, ದ ಸೇಮ್ ಪ್ರೊಸೀಜರ್ಸ್ ಆರ್ ಡನ್ ಹುಬ್ಳಿ ಆಲ್ಸೋ. One. Second thing, since we have airport connectivity and train connectivity, so we are getting international patients also. So we are treating our own local patients. Plus there is a reverse flow from Bangalore and Mysore. So ನಮ್ಮ ಜನ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ, ಬಟ್ ಬೆಂಗಳೂರಿನಲ್ಲಿರುವಂಥವರು ಸಹಿತ ಹುಬ್ಳಿಗೆ ಬರ್ತಾ ಇದ್ದಾರೆ. ಸೊ ದೇರ್ ಆರ್ 2 reasons for that. ಒಂದು, ಹುಬ್ಳಿ ಅಟ್ಯಾಚ್ಮೆಂಟ್ ಇರ್ಬೋದು, ಅಥವಾ ನಾರ್ತ್ ಕರ್ನಾಟಕ ದೇ ಹ್ಯಾವ್ ಸಮ್ ರಿಲೇಷನ್ or something. Number 2 is cost effectiveness. Compared to Bangalore, the costing in Hubli overall comes to much lesser and they get the same result and a personalized care and at a lesser cost. ನಾನು ಡಾಕ್ಟರ್ ವಿನಾಯಕ್ ಅಂತ ಹೇಳಿ ಸರ್ ಎಲ್ಲರೂ ಮಾತಾಡಿದ್ದಾರೆ, ಬಟ್ ಐ ಜಸ್ಟ್ ಕೀಪ್ ಇಟ್ ಬ್ರೀಫ್. ಏನ್ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು, ಯಾಕೆ ಇದನ್ನ ಮಾಡ್ತಾ ಇದ್ದೀವಿ, ಹಾಗೂ ಯಾವ ಪೇಷಂಟ್ ಅನ್ನ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಪ್ಲಾಸ್ಟಿಕ್ ಸರ್ಜನಿಗೆ ಕಳಿಸಬೇಕು, ಅವ್ರಿಗೆ ಪ್ಲಾಸ್ಟಿಕ್ ಸರ್ಜರಿ ಯಾವಾಗ ಅಗತ್ಯವಾಗತ್ತೆ ಅಂತ ಹೇಳಿ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀವಿ. ಸೊ ಸರ್ ಹೇಳ್ದಂಗೆ ಪ್ಲಾಸ್ಟಿಕ್ ಸರ್ಜರಿ ಹೆಸರು ಬಂದಿದ್ದು ಗ್ರೀಕಿಂದ ಪ್ಲಾಸ್ಟಿಕ್ ಅಂತ ಹೇಳಿ, ಅದರ ಅರ್ಥ ಮೋಲ್ಡಿಂಗ್ ಅಂತ ಹೇಳಿ, ಯಾವ ಆಕಾರವನ್ನು ಅದು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಸೊ ದಟ್ಸ್ ಅ ಲಿಟಲ್ ಮೀನಿಂಗ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಬಟ್ ಯಾವ ಪೇಷಂಟಿಗೆ ನಾವು ಪ್ಲಾಸ್ಟಿಕ್ ಸರ್ಜರಿ ಕಳಿಸಬೇಕು ಅಂತ ಹೇಳಿದ್ರೆ ದೇ ಆರ್ 5 Ds ಅಂತ ಕ್ಲಾಸಿಫೈ ಮಾಡಿ ಸಿಂಪಲ್ ಮಾಡಕ್ಕೆ. ಒನ್ ಈಸ್ ಡಿಫೆಕ್ಟ್, ಒನ್ ಈಸ್ ಡಿಫಾರ್ಮಿಟಿ, ಇನ್ನೊಂದು ಡಿಸ್ಫಂಕ್ಷನ್, ಡಿಸೇಬಿಲಿಟಿ, ಡಿಸ್ಫಿಗರ್ಮೆಂಟ್. ಇದು ಈಸಿ. ಡಿಫೆಕ್ಟ್ ಅಂತ ಹೇಳಿದ್ರೆ ಯಾವ ಒಂದು ದೇಹದ ಭಾಗದಿಂದ ಆ ಭಾಗದ ಒಂದು ನಮ್ಮ ಚರ್ಮ ಆಗಲಿ ಮಸಲ್ ಆಗಿ ಮಿಸ್ ಆಗಿದ್ರೆ ಅದನ್ನು ಮತ್ತೆ ರಿಪ್ಲೇಸ್ ಮಾಡ್ಕೊಳ್ಳೋದು. ಅದು ಹುಟ್ಟದಾಗಿಂದನೂ ಹೋಗಿರಬಹುದು, ಇಲ್ಲ ಆಕ್ಸಿಡೆಂಟ್ ಆಗಿನೂ ಹೋಗಿರಬಹುದು, ಇನ್ಫೆಕ್ಷನ್ ಅಥವಾ ಕ್ಯಾನ್ಸರ್ ಇಂದನೂ ಆಗಬಹುದು. ಅದನ್ನ ಯೂಶಲಿ ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಡಿಫೆಕ್ಟ್. ಈಗ ಡಿಫಾರ್ಮಿಟಿ ಅಂತ ಹೇಳಿದ್ರೆ ಕುರೂಪತೆ, ಏನಾದ್ರೂ ಹೊಡೆದಾಗಿಂದ ಒಂದು ಪಾರ್ಟ್ ಮಿಸ್ಸಿಂಗ್ ಆಗಿದೆ. ಓಕೆ, ಸಪೋಸ್ ಕೈಯು ಕಾಲು ಕರೆಕ್ಟ್ ಆಗಿಲ್ಲ, ಕೈ ಬೆರಳುಗಳ ಜೋಡಣೆ ಆಗಿದೆ, ಅವ್ರನ್ನ ಸಪರೇಟ್ ಮಾಡೋದು, ಇಲ್ಲ ಹುಟ್ಟದಾಗಿಂದ ಮುಖದಲ್ಲಿ ಏನೋ ವ್ಯತ್ಯಾಸ ಇದೆ ಅದನ್ನ ಸರಿ ಮಾಡೋದು. ಓಕೆ, ಅದನ್ನ ಡಿಫಾರ್ಮಿಟಿ ಕರೆಕ್ಷನ್ ಅಂತ ಹೇಳ್ತೀವಿ. ಇನ್ನು ಬರೋದು ಡಿಸೇಬಿಲಿಟಿ ಅಂತ ಹೇಳ್ತೀವಿ. ಡಿಸ್ಫಂಕ್ಷನ್ ಅಂಡ್ ಡಿಸೇಬಿಲಿಟಿ ಯೂಶಲಿ ಜೋಡಿ ಆಗುತ್ತೆ. ಡಿಸೇಬಿಲಿಟಿ ಅಂತ ಹೇಳಿದ್ರೆ ಏನೋ ಆಕ್ಸಿಡೆಂಟ್ ಆಗಿ ಸಪೋಸ್ ಕೈ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲ, ನಾವು ನರಗಳ ಇಂಜುರಿ ಆಗಿದೆ. ಸೊ ಆ ನರಗಳ ಇಂಜುರಿನ ಸರಿಪಡಿಸೋದು ಅದು ಪ್ಲಾಸ್ಟಿಕ್ ಸರ್ಜರಿನ ಮಾಡ್ತಾ ಇದೆ. ಈಗ ಸಪೋಸ್ ಈಗ ಲಕ್ವ ಹೊಡಿತು, ಕೈ ಕಾಲು ಬೆಂಡ್ ಆಗುತ್ತೆ, ಸರಿ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಸರ್ಜರಿಯು ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಸರಿ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕಮ್ಸ್ ಡಿಸ್ಫಿಗರ್ಮೆಂಟ್. ಏನೋ ಆಕ್ಸಿಡೆಂಟ್ ಆಗಿ ಮುಖದಕ್ಕೆ ನಾರ್ಮಲಿ ಕಲೆ ಅಂತ ಇರ್ತೇವಲ್ಲ, ಆ ಕಲೆಗಳನ್ನ ಸರಿ ಮಾಡ್ಕೊಳ್ಳೋಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ. ಸೊ ಇದು ಬೇಸಿಕ್ ಆಗಿ ಯಾರು ಯಾವಾಗ ಪ್ಲಾಸ್ಟಿಕ್ ಸರ್ಜರಿ ಅನ್ಸಿದ್ರೆ ಇದು ಬೇಸಿಕ್ ಆಗಿದ್ರೆ ನಮ್ಮ ಪ್ಲಾಸ್ಟಿಕ್ ಸರ್ಜನ್ ಕಡೆ ಹೋಗಿ ಮಾಡ್ತಾರೆ ಅಂತ ಹೇಳ್ತೀವಿ. ಈಗ ನಮ್ಮಲ್ಲಿ 100 ರೂಪೀಸ್ ಅಪ್ಪ ಅಂತಂದ್ರೆ ಬ್ಯಾಂಗ್ಳೂರ್ನಲ್ಲಿ ಮಿನಿಮಮ್ ಇಸ್ 150 ರೂಪೀಸ್, 150% ಕಾಸ್ಟ್ ಮಿನಿಮಮ್ ಟು 250% ಕಾಸ್ಟ್. ಸೊ ನಮ್ಮಲ್ಲಿ 1 lakh ಅಪ್ಪ ಅಂತಂದ್ರೆ ಟೋಟಲ್ ಕಾಸ್ಟ್ ಇಟ್ ವಿಲ್ ಬಿ 1.5 lakh to 2.5 lakhs ಇನ್ ಬ್ಯಾಂಗ್ಳೂರ್. ಸೊ ಅದೇ ಪುಣೆಗೆ ಹೋದ್ರಪ್ಪ ಅಂದ್ರೆ 2.5 to 3.5 times ಆಗ್ತದೆ. ಮುಂಬೈಗೆ ಹೋದ್ರೆ 4.5 to 5 times ಆಫ್ ದ ಸೇಮ್ ಪ್ರೊಸೀಜರ್ಸ್. ಬಟ್ ನಮಗೆ ಅಡ್ವಾಂಟೇಜ್ ಏನಂದ್ರೆ ಗೋವಾ ಸಮೀಪ ಆಗುತ್ತೆ. ಲಾಟ್ ಆಫ್ ಪೀಪಲ್ ಕಮ್ ಫಾರ್ ಗೋವಾ ಟ್ರಿಪ್, ಇಂಟರ್ನ್ಯಾಷನಲ್ ಹಾಲಿಡೇಸ್ ಬಂದಾಗ ಇಟ್ ಈಸ್ ಲೈಕ್ ಸ್ಮಾಲ್ ಕಾಸ್ಟ್ ಅಲ್ಲಿ ಕಾಸ್ಮೆಟಿಕ್ ಸರ್ಜರಿ ಆಗುತ್ತೆ, ಹಾಲಿಡೇಸು ಆಗುತ್ತೆ. ಸೊ ದಟ್ ಇಸ್ ಒನ್ ಆಫ್ ದ ರೀಸನ್ ದೇ ಚೂಸ್ ಹುಬ್ಳಿ. ಟಾಕ್ ಅಬೌಟ್ ವಾಟ್ ಬ್ಯೂಟಿ ಇಸ್, ಬ್ಯೂಟಿ ಇಂದ ಏನ್ ಡಿಫರೆನ್ಸಸ್ ಆಗ್ತದೆ, ವೈ ಇಟ್ ಇಸ್ ಇಂಪಾರ್ಟೆಂಟ್ ಟು ಲುಕ್ ಬ್ಯೂಟಿಫುಲ್. ಸೊ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕಾನ್ಫಿಡೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಏನೇ ಮಾಡ್ತಾ ಇದ್ದೀರಾ ಅಂತ, ಬಟ್ ನಿಮಗೆ ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ ಅಂದ್ರೆ ಇಫ್ ಯು ಆರ್ ಬ್ಯೂಟಿಫುಲ್ ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಈ ಜನರ ಅಟೆನ್ಷನ್ ನಿಮ್ಮ ಮೇಲೆ ಬರುತ್ತೆ. ನೀವು ಏನೇ ಮಾಡುವಾಗ ಇಟ್ಸ್ ಲೈಕ್ ಯು ಆರ್ ಆಲ್ವೇಸ್ ಸ್ಟ್ಯಾಂಡಿಂಗ್ ಔಟ್ ಫ್ರಮ್ ದಿ ಅದರ್ ಕ್ರೌಡ್. ಸೊ ಆಗ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಡೆವಲಪ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ವಿಚ್ ಕೆನಾಟ್ ಬಿ ಕ್ರಶ್ಡ್.
ಸೊ ಅವಾಗ ನಮ್ಗೆಲ್ಲ ನಮ್ಮ ಡ್ರೀಮ್ಸ್ ಅಚೀವ್ ಮಾಡೋಕೆ ಸಾಧ್ಯ ಆಗ್ತಾ ಇರುತ್ತೆ. ಸೊ ಯೂಶುವಲಿ ಇಟ್ ಶುಡಂಟ್ ಹ್ಯಾವ್ ಬೀನ್ ಲೈಕ್ ದಟ್, ಬಿಕಾಸ್ ಔಟ್ಸೈಡ್ ಎಕ್ಸ್ಟರ್ನಲ್ ಬ್ಯೂಟಿ ಶುಡಂಟ್ ಹ್ಯಾವ್ ಬೀನ್ ಲೈಕ್ ದಟ್. ಬಟ್ ಸೊಸೈಟಿ ಇರೋದೇ ಆ ಥರ, ನಾವು ಫಸ್ಟ್ ಎಕ್ಸ್ಟರ್ನಲ್ ಬ್ಯೂಟಿನ ನೋಡಿ ದೆನ್ ಯು ವಿಲ್ ಜಡ್ಜ್ ಅದರ್ ಥಿಂಗ್ಸ್. ಸೊ ಅದಕ್ಕೋಸ್ಕರ ಬ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ನಾನು ಈಗ ನೋಡ್ತಾ ಇರೋದಂಗೆ ಅಂದ್ರೆ ಸಮ್ ಪೀಪಲ್ ಆರ್ ಬ್ಲೆಸ್ಡ್ ವಿತ್ ಬ್ಯೂಟಿ, ಸಮ್ ಪೀಪಲ್ ಹ್ಯಾವ್ ಸೋ ಮೆನಿ ಇಶ್ಯೂಸ್. ಸೊ ಇಶ್ಯೂಸ್ ಬಂದ ತಕ್ಷಣ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಅದವಾಗಿರುತ್ತೆ. ಅಂಡ್ ನಾನು ಹೇಳಿದಂಗೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಈವನ್ ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ಪೀಪಲ್ ಆರ್ ಲುಕಿಂಗ್ ಎಟ್ ಬ್ಯೂಟಿ. ಸೊ ಅವ್ರು ಬ್ಯೂಟಿಫುಲ್ ಇಲ್ಲ ಅಂತಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಕಮಿಂಗ್ ಡೌನ್, ಸೆಲ್ಫ್ ಎಸ್ಟೀಮ್ ಇಸ್ ಕಮಿಂಗ್ ಡೌನ್, ಅವರಿಂದ ದೇ ಗೋ ಫಾರ್ ಡಿಪ್ರೆಷನ್, ದೇ ಗೋ ಫಾರ್ ಲಾಟ್ ಆಫ್ ಥಿಂಗ್ಸ್. ಸೊ ಇದೆಲ್ಲ ಬಂದಾಗ ಇಫ್ ಇಟ್ಸ್ ಲೈಕ್ ಕಾಸ್ಮೆಟಾಲಜಿ ಒಂಥರ ಅವರಿಗೆ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಫಾರ್ ದೆಮ್. ದೇವ್ರು ಏನು ಅವರಿಗೆ ರಾಂಗ್ ಮಾಡಿದ್ದಾರೆ ದಟ್ ಈಸ್ ಕರೆಕ್ಟೆಡ್ ಬೈ ಕಾಸ್ಮೆಟಿಕ್ ಸರ್ಜರಿ. ದೇ ಕ್ಯಾನ್ ಹ್ಯಾವ್ ವಾಟ್ ದೇ ವಾಂಟೆಡ್ ಟು ಹ್ಯಾವ್. ಅವ್ರ ಪ್ರಕಾರ ಏನ್ ಬ್ಯೂಟಿ ಆಗಿದೆ. ಸೊ ದರ್ ಇಸ್ ನೋ ಪ್ರಾಪರ್ ಡೆಫಿನೇಷನ್ ಫಾರ್ ಬ್ಯೂಟಿ. ಈಚ್ ಪರ್ಸನ್ ಬ್ಯೂಟಿ ಡಿಫ್ರೆಂಟ್ ತರ ನೋಡ್ತಾರೆ. ಸೊ ಅವ್ರವರಿಗೆ ಏನ್ ಬ್ಯೂಟಿ ಅಂತ ಅಂದಿದ್ದು ಕಾಸ್ಮೆಟಾಲಜಿಸ್ಟ್ ಗಿವಿಂಗ್ ದಟ್ ಆನ್ಸರ್. ಓಕೆ, ದಿಸ್ ಫಾರ್ ಯು, ದಿಸ್ ಇಸ್ ದ ಬ್ಯೂಟಿ ಅಂಡ್ ಯು ಕ್ಯಾನ್ ಬಿ ಬ್ಯೂಟಿಫುಲ್ ಆಸ್ ವೆಲ್. ಸೊ ಯಾರಿಗೂ ಅವ್ರ ಕನ್ಸು ನನ್ಸಾಗತ್ತೆ, ದೇರ್ ಬ್ಯೂಟಿ ಡೆಫಿನೇಷನ್ ಆನ್ಸರ್ ಮಾಡ್ದಂಗೆ ಆಗುತ್ತೆ. ಸೊ ಫಾರ್ ಎವ್ರಿಥಿಂಗ್ ಕಾಸ್ಮೆಟಾಲಜಿ ಇಸ್ ಇಂಪಾರ್ಟೆಂಟ್. ಯೂಶಲಿ ಹೆಂಗೆ ಅಂದ್ರೆ ರಿವೀಲ್ ಮಾಡಲ್ಲ ಎಷ್ಟೋ ಜನ, ಇಟ್ ವಿಲ್ ಬಿ ಕಾನ್ಫಿಡೆನ್ಶಿಯಲ್. ಸೊ ಕೆಲವೊಬ್ರು ವೆನ್ ದೇ ಆರ್ ಓಪನ್ ಫಾರ್ ಇಟ್ ದೇ ಆರ್ ಪ್ರಾಪರ್ಲಿ ರಿವೀಲ್. ಸೊ ಆ ತರ ನೋಡಿದ್ರೆ ಐ ಹ್ಯಾವ್ ಅ ಸ್ಟ್ರಾಂಗ್ ಫೀಲಿಂಗ್ ಮೋಸ್ಟ್ ಆಫ್ ದಮ್ ವಿಲ್ ಗೋ ಫಾರ್ ಪ್ಲಾಸ್ಟಿಕ್ ಸರ್ಜರಿ ಆರ್ ಕಾಸ್ಮೆಟಿಕ್ ಸರ್ಜರಿ. ಅಟ್ ಲೀಸ್ಟ್ ಬೋಟಾಕ್ಸ್ ಫಿಲ್ಲರ್ಸ್ ಅವರು ಮಾಡಿಸಿರ್ತಾರೆ. ಅರೌಂಡ್ 80 to 85% ವುಡ್ ಹ್ಯಾವ್ ಡನ್ ದಟ್ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಈವನ್ ಹೇರ್ ಥಿಂಗ್ಸ್, ನೀಡ್ ಸೋ ಮೆನಿ ಥಿಂಗ್ಸ್ ಎಲ್ಲ ಮಾಡಿಸ್ತಾನೆ ಇರ್ತಾರೆ. And more than pageantry, it's movies where, because at least pageantry nalli they are going for self-confidence, or your question assist round, the person interview. Movies alli enu illa, nod takshana director will see you, beautiful ah hakodi, beautiful ah hakodi. Next comes acting skills. And at least in western countries it's like ಒಂದು ಟ್ರೈನಿಂಗ್ ಆಗಿ ಮಾಡ್ಕೊಂಡು ಬಂದಿರ್ತಾರೆ ಆಕ್ಟಿಂಗ್ ಇದರಲ್ಲಿ. ಸೊ ಇನ್ ಇಂಡಿಯಾ ಇಟ್ಸ್ ಮೋರ್ ಲೈಕ್ ನೀವು ಚೆನ್ನಾಗಿ ಕಂಡ್ಬಿಟ್ರೆ ಯು ಆರ್ ಇಂಟು ಮೂವೀಸ್ ಆ ತರ. ಸೊ ಮೋರ್ ದೆನ್ ಪ್ಯಾಜೆಂಟ್ರಿ, ಮೂವೀಸ್ ಇಂಡಸ್ಟ್ರಿ ಇಸ್ ಫುಲ್ ಆಫ್ ಬ್ಯೂಟಿ. ಸೊ ಮೂವಿ ಆಕ್ಟರ್ಸ್ ಇನ್ನ ಜಾಸ್ತಿ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಹೋಗ್ತಿರ್ತಾರೆ ಕಂಪೇರ್ ಟು ದ ಪ್ಯಾಜೆಂಟ್ರಿ. ಡಾಕ್ಟರ್ ಡಿಂಪಲ್ ಚೆಕ್ ಮಾಡಬಹುದಾ? ಮೇಡಮ್ ಫಸ್ಟ್ ನೋಟಿಸ್ ಮಾಡಿದ್ದು ಡಿಂಪಲ್. ಐ ಜಸ್ಟ್ ಫಾರ್ಗಾಟ್ ಟು ಟೆಲ್ ಅಬೌಟ್ ಡಿಂಪಲ್. ಯಾಕಂದ್ರೆ ಡಿಂಪಲ್ ಅಂದ್ಮೇಲೆ ಫಸ್ಟ್ ನೆನಪಾಗೋದಪ್ಪ ಅಂದ್ರೆ ಪ್ರತಿಸಿದ್ಧ. ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ಸಮಥಿಂಗ್ ವೆರಿ ನೈಸ್ ಆನ್ ದ ಫೇಸ್. ಡಿಂಪಲ್ ಲುಕ್ಸ್ ಬ್ಯೂಟಿಫುಲ್. ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. There was one engineer, petroleum engineer. So he had a girlfriend. That was Facebook girlfriend. He looked a little bit chubby. He said, "Oh, you chanagidari, but dimple idre innu chanagirtittu." Onde ಒಂದು she just commented on Facebook. Next day, what is dimple done? Dimple definitely enhances beauty, no doubt on that. So dimples getting done is a very common surgery. Local procedure adu, anesthesia antilla. ಹಾರ್ಡ್ಲಿ ಒಂದು 15-20 minutes ಆನ್ ಐದರ್ ಸೈಡ್. ಭಾಳ ಮಂದಿ ಯುನಿಲೇಟರ್ ಮಾಡಿಸ್ಕೊಂತಾರೆ, ಒಂದೇ ಸೈಡ್ ಅಂತ ಚಲೋ ಕಾಣುತ್ತೆ ಅಂತ. ಮೇಡಮ್ ಆಲ್ಸೋ ಹ್ಯಾಸ್ ನೈಸ್ ಡಿಂಪಲ್. ಸೊ ನನಗೆ ಕ್ಯಾಶುವಲ್ ಆಗಿ ಕೇಳಿದೆ ನ್ಯಾಚುರಲ್. ಸೊ ಇವನ್ ಇಫ್ ಇಟ್ ಇಸ್ ಡನ್, ಸೊ ನಾವು ಮಾಡಿಸ್ಕೊಂಡಿದೀವಿ ಅಂತ ಹೇಳಿದ್ರಪ್ಪ ಅಂದ್ರೆ ಸಮೌ ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಹೇಳಿ. ಇವನ್ ಬ್ರೆಸ್ಟ್ ಇಂಪ್ಲಾಂಟ್ ಆಯ್ತು ಅಥವಾ ಫೇಸ್ ಲಿಫ್ಟ್ ಆಯ್ತು, ಯೂಶಲಿ ಯಾರು ಹೇಳೋದಿಲ್ಲ ನಾವು ಮಾಡಿಸ್ಕೊಂಡಿನಿ ಅದರಿಂದ ನಾನು ಆರ್ಟಿಫಿಷಿಯಲ್ ಬ್ಯೂಟಿ ಅಂತ ಅನ್ನೋದೇನೋ ಫೀಲಿಂಗ್ ಬರುತ್ತೆ ಅಂದ್ಕೊಂಡು ಎವ್ರಿಬಡಿ ಟ್ರೈಸ್ ಟು ಸೇ ಇಟ್ ಇಸ್ ನ್ಯಾಚುರಲ್. ಮೇಡಮ್, ಈಗ ಬಹುತೇಕರು ಫಿಲ್ಮ್ ಅಲ್ಲಿ ಇದ್ದಾರೆಲ್ಲ ಇದು ಮಾಡಬೇಕು, ಆಮೇಲೆ ಯಾವುದೇ ಸ್ಪರ್ಧೆ ಇದು ಮಾಡ್ಕೊಂಡು ಮಾಡಬೇಕು ಆ ಟೈಪ್ ನಿಮ್ದು ಏನಾದ್ರು ಆಗಿದೆ? ನಾನು ಏನು ಮಾಡಿಸ್ಕೊಂಡಿಲ್ಲ. ಬಿಕಾಸ್ ನಂದು ಇಂಟ್ರೆಸ್ಟ್ ಇದ್ದಿದ್ದೆ ಒಂಥರ ಫೀಲ್ಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ವಿನ್ ಆಗಬೇಕು ಅಂತ ಇರಲಿಲ್ಲ. ಸೊ ಪ್ರತಿ ಒಂದ್ಸತಿನೂ ಫೀಲ್ಡ್ ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಮೈ ಪರ್ಸನಾಲಿಟಿ ಕೆಪ್ ಚೇಂಜಿಂಗ್, ಎಷ್ಟೆಲ್ಲ ಕಲಿತಾ ಇದೆ. ದಟ್ ಫೀಲ್ಡ್ ಹ್ಯಾಸ್ ಅ ಲಾಟ್ ಆಫ್ ಲರ್ನಿಂಗ್ ಎಬಿಲಿಟಿ ಟು ಬಿ ಆನೆಸ್ಟ್. ಬಟ್ ಇವಾಗ ಇಂಡಿಯಾನ್ ರಿಪ್ರೆಸೆಂಟ್ ಮಾಡ್ಬೇಕಂತ ಇತ್ತು. ದಟ್ ಟೈಮ್ ಅವಾಗ ಕೂಡ ನನಗೆ ನನ್ನನ್ನೇನು ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿಲ್ಲ ನನಗೆ. ಮೇ ಬಿ ದಟ್ ಡಸಂಟ್ ಮೀನ್ ನಾನು ಚೇಂಜ್ ಮಾಡಿಸ್ಕೊಳ್ಳೋಲ್ಲ, ಐ ವಾಂಟ್ ಸ್ಟೇ ನ್ಯಾಚುರಲ್ ಅಂತ ಅಲ್ಲ. ಇನ್ ದ ಫ್ಯೂಚರ್ ಇಫ್ ಐ ಸ್ಟಾರ್ಟ್ ಗೆಟ್ಟಿಂಗ್ ರಿಂಕಲ್ಸ್, ಇಫ್ ಐ ಸ್ಟಾರ್ಟ್ ಗೆಟ್ಟಿಂಗ್ ಸಮ್ ಇಶ್ಯೂಸ್, ಐ ವಿಲ್ ಡೆಫಿನೆಟ್ಲಿ ಗೋ ಫಾರ್ ಕಾಸ್ಮೆಟಿಕ್ ಸರ್ಜರಿ. ಅಟ್ ಪ್ರೆಸೆಂಟ್ ನಾನು ಏನು ಮಾಡಿಸ್ಕೊಂಡಿಲ್ಲ. MD ಕಂಪ್ಲೀಟ್ ಆಗಿದೆ? ಇವಾಗ 3rd year ಡರ್ಮಟಾಲಜಿ ಮಾಡ್ತಾ ಇದ್ದೀನಿ. 5 ಹೈಟ್ ಕ್ರೈಟೀರಿಯಾ.
ಅದಕ್ಕಿಂತ ಕಮ್ಮಿ ಇದ್ರೆ ಯು ಕೆನಾಟ್ ಕಮ್ ಟು ಪ್ಯಾಜೆಂಟ್ರಿ. ಹಾಗಿದ್ದಾಗ ಅದು ಫಸ್ಟ್ ಪರ್ಸನ್ ಟು ಚೇಂಜ್ ದಿಸ್ ಕ್ರೈಟೇರಿಯಾ ಅಂದ್ರೆ ಯೂನಿವರ್ಸಲ್ ಪೆಟೀಟ್ ಪ್ಯಾಜೆಂಟ್ರಿ 2009 ಅಲ್ಲಿ ಸ್ಟಾರ್ಟ್ ಆಯ್ತು. ಇದರಲ್ಲಿ 5'6" ಗಿಂತ ಹೈಟ್ ಕಮ್ಮಿ ಇದ್ರೂ ಕೂಡ ಯು ಕ್ಯಾನ್ ಪಾರ್ಟಿಸಿಪೇಟ್. ಜಸ್ಟ್ ಹೈಟ್ ಅಂತ ಅಲ್ಲ, ಎನಿ ಬಾಡಿ ದಪ್ಪ ಇರಲಿ, ತೆಳ್ಳಗಿರಲಿ, ವಾಟ್ ಎವರ್ ಇಸ್ ಯುವರ್ ಇಟ್ಸ್ ಅ ಫೀಮೇಲ್, ಎನಿ ಫೀಮೇಲ್ ಇಸ್ ಅಲೌಡ್ ಟು ಎಂಟರ್. ಸೊ ಫಸ್ಟ್ ಬ್ರೇಕ್ ಥ್ರೂ ಆಗಿದೆ ಪ್ಯಾಜೆಂಟ್ರಿ ಅಲ್ಲಿ ಆಫ್ ಯೂನಿವರ್ಸಲ್ ಪೆಟೀಟ್. ಸೊ ಇದರ ನಂತರ ಇಟ್ಸ್ ಬೀನ್ ಹ್ಯಾಪನಿಂಗ್ ಎವ್ರಿ ಇಯರ್. ಇವಾಗ ಮಿಸ್ ಯೂನಿವರ್ಸ್ ಅಂಡ್ ಮಿಸ್ ವರ್ಲ್ಡ್ ಗೆ ಹೈಟ್ ಕ್ರೈಟೇರಿಯಾ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂಡ್ ದೇ ಆರ್ ಎಲಿಮಿನೇಟಿಂಗ್ ಆಲ್ಸೋ, ಬಟ್ ದಿಸ್ ಇಸ್ ದ ಫಸ್ಟ್ ಪ್ಯಾಜೆಂಟ್ರಿ ಟು ಡು ದಟ್.